ನಾವು ಚನ್ನರಾಯಪಟ್ಟಣದಿಂದ ಬಂದಿದ್ದೀವಿ. ನಾವು ರೇವಣ್ಣವರ ಪಕ್ಕ ಅಭಿಮಾನಿಯಾಗಿರ್ತೀವಿ. ಒಳನಾಡಿನ ಕ್ಷೇತ್ರ ರೇವಣ್ಣ ಸಾಹೇಬರು ಯಾವುದೇ ಕಾರಣದಲ್ಲೂ ಈ ವಿಚಾರದಲ್ಲಿ ನಿರಪರಾಧಿಯಾಗಿರ್ತಾರೆ. ಬೇಕು ಅಂತ SIT ಅವರು ಮತ್ತು ಸರ್ಕಾರದವರು ಸೇರಿಕೊಂಡು ಈಕೆ ಅರೆಸ್ಟ್ ಮಾಡಿ 11 ದಿವಸ ಜೈಲಲ್ಲಿ ಇಟ್ಕೊಂಡು ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತೀವಿ ಸರ್. ಈಗ ಏನು ಅನಿಸುತ್ತೆ, ನಿರಾಳ ಅನಿಸುತ್ತೆ? ಯಾಕಂದರೆ ಕಳೆದ 9 ದಿನಗಳಿಂದ ಕೂಡ ಕಸ್ಟಡಿಯಲ್ಲಿ ಸರ್ ರೇವಣ್ಣವ್ರು ಇಲ್ಲದೇ ಇರೋ ಕಾರಣ, ರೇವಣ್ಣ ಸಾಹೇಬ್ರು ಇಲ್ಲದೇ ಇರೋ ಕಾರಣ ಹಾಸನಲ್ಲಿ ವಾತಾವರಣ ತುಂಬ ಕೆಟ್ಟಾಗಿತ್ತು. ಈಗ ಎಲ್ಲ ಸಂಭ್ರಮದ ವಾತಾವರಣ ಇದೆ, ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಹಾಸನ ಡಿಸ್ಟಿಕ್ ಅವರೆಲ್ಲರನ್ನು ತುಂಬ ಒಳ್ಳೆಯ ಮನುಷ್ಯರು ರೇವಣ್ಣ ಸಾಹೇಬರು, ಒಳ್ಳೆಯದಾಗತ್ತೆ ಅವರಿಗೆ. ಏನು ಇದು JDS ನಾಯಕರನ್ನ ತುಳಿಯೋಕೆ ಅಥವಾ JDS ಪಕ್ಷವನ್ನು ಮುಗಿಸೋದು? JDS ಪಕ್ಷದ ಕಾರ್ಯಕರ್ತರು ಮತ್ತು JDS ಲೀಡರ್ಗಳನ್ನ ತುಳಿಯೋಕೆ ಕಾರ್ಯಕ್ರಮ ಇದು. ಸೊ SIT ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ಈ ಥರ ಮಾಡಿದ್ದಾರೆ. ಬಟ್ ಸತ್ಯಕ್ಕೆ ಯಾವತ್ತಿದ್ರು ಜಯ ಸಿಕ್ಕೇ ಸಿಗುತ್ತೆ. ರೇವಣ್ಣವ್ರಿಗೆ ಒಳ್ಳೇದಾಗೇ ಆಗುತ್ತೆ ಸರ್. ಈಗ ಜೈಲಿಂದ ಹೋಗಿ ಭೇಟಿ ಆಗಿದ್ದು? ಇಲ್ಲ ಸರ್, ಅಲ್ಲೇ ಇದ್ದೋ, ಒಂದು 2-3 ದಿವಸದಿಂದ ಅಲ್ಲೇ ಇದ್ದೋ. ಸೊ ಈಗ ಅವ್ರ ಜೊತೆ ಅವ್ರ ಕಾರಿಂದನೇ ನಾವು ಬಂದು, ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೀವಿ. ಅವ್ರ ಆರೋಗ್ಯ ಕೊಟ್ಟು ಕಾಪಾಡಲಿದ್ದೇವರು ಅಂತ ಆಶಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.